ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನುಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಈ ಬ್ಲಾಗ್ ಬಂದು ವೈಕುಂಠ ಏಕಾದಶಿಯ ಬ್ಲಾಗ್ ಆಗಿರುತ್ತೆ. ಇನ್ನು ವೈಕುಂಠ ಏಕಾದಶಿ ಇರೋದ್ರಿಂದ ನಾನು ಉಪವಾಸ ಇದ್ದೆ. ಸೊ ಮನೇಲೇನೂ ತಿಂಡಿ ಮಾಡಿಲ್ಲ. ನಮ್ಮ ಚಿಂಟು ಗೋಪುಂಗೆ ಮ್ಯಾಗಿ ಮಾಡಿಕೊಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ದೇವಸ್ಥಾನಕ್ಕೆ ನಾವು ಬರೋ ಅಷ್ಟರಲ್ಲಿ ಸುಮಾರು 12:30 ಆಗೋಗಿತ್ತು. ಇನ್ನು ಜನ ಇದ್ದರು. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ರು. ನೋಡೋಕ್ಕಂತ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ರು. ಮತ್ತು ಜೋಕಾಲಿಯಲ್ಲಿ ದೇವ್ರನ್ನ ಕೂಡಿಸಿದ್ರು. ಇನ್ನು ದೇವ್ರನ್ನ ನೋಡಿಕೊಂಡು ಮತ್ತು ನಮಸ್ಕಾರ ಮಾಡಿಕೊಂಡು ಜೋಕಾಲಿ ಕೆಳಗಡೆ ಬಕ್ಕೊಂಡು ಬಂದು, ಇನ್ನು ನೀವೇ ನೋಡಿ ಜೋಕಾಲಿ ಮೇಲಿರೋ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಅಲಂಕಾರ ಎಲ್ಲ. ಇನ್ನು ಪೂಜೆ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಮಕ್ಕಳು ಕರ್ಕೊಂಡು ರಶ್ಶಲ್ಲಿ ದೇವ್ರನ್ನ ನೋಡೋಕ್ಕೂ ಆಗಲ್ಲ ಮತ್ತು ಪೂಜೆ ಮಾಡ್ಸೋಕ್ಕೂ ಆಗಲ್ಲ, ಅಷ್ಟೊಂಥರ ರಶ್ ಇತ್ತು. ಇನ್ನು ದೇವಸ್ಥಾನ ಒಳಗಡೆ ಜೋಳ ಮತ್ತು ಹಣ್ಣಿನ ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ದೇವ್ರನ್ನ ನೋಡೋಕ್ಕಂತ 2 ಕಣ್ಣು ಸಾಲದು ಅಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಇನ್ನು ಮಂಗಳಾರತಿ ಎಲ್ಲ ತೊಗೊಂಡು ಇನ್ನು ಆಚೆ ಬಂದು ಇನ್ನು ತೇರ್ ಥರ ಕೊಡ್ತಾಯಿದ್ರು. ಇನ್ನು ಕುಡ್ಕೊಂಡು ಇನ್ನು ಹೊರಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಇನ್ನು ಫೋಟೋ ತಗೊಳ್ಳೋರೆಲ್ಲ ತೊಗೊಳ್ತಾ ಇದ್ರು. ಇನ್ನು ನಾವು ಕೂಡ ಫೋಟೋ ಎಲ್ಲ ತಗೊಂಡು ಇನ್ನು ದೇವಸ್ಥಾನಕ್ಕೆ ಬರೋರು ಬರ್ತಾನೆ ಇದ್ದರು. ಸುಮಾರು 2 ಗಂಟೆ ಆಗಿದ್ರೂ ಜನ ಬರ್ತಾನೆ ಇದ್ದರು. ಇನ್ನು ನಾನು ಪೂಜೆ ಮಾಡ್ಸೋಣ ಅಂತ ಪೂಜೆ ಸಾಮಾನೆಲ್ಲ ತೊಗೊಬಂದಿದ್ದೆ. ಇನ್ನು ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇನ್ನು ಪೂಜೆ ಸಾಮಾನೆಲ್ಲ ತೊಗೊಬಂದಿರೋದು ಮನೆಗೆ ತೊಗೊಂಗಿರ್ಲಿಲ್ವಲ್ಲ. ಸೊ ಅದಕ್ಕೆ ಇಲ್ಲೇ ಹಳ್ಳಿಕಟ್ಟೆ ಇತ್ತು, ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಇನ್ನು ಆಚೆಗಡೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ನಾನಿವತ್ತು ಉಪವಾಸ ಇರೋದ್ರಿಂದ ನಾನೇನು ತಿಂತಾ ಇರಲಿಲ್ಲ. ಇನ್ನು ನನ್ನ ಫ್ರೆಂಡು ಮತ್ತು ಮಕ್ಕಳಿಗೆ ಇಸ್ಕೊತಾ ಇದ್ದು. ಇನ್ನು ಊಟ ಇಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಮನೆಗೆ ಬಂದು ಚಿಂಟು ಕೈಕಾಲೆಲ್ಲ ತೊಳೆದೆ, ಅಲ್ಲಿ ಮಣ್ಣಲ್ಲಿ ಆಡಿ ಬಟ್ಟೆ ಎಲ್ಲ ಧೂಳು ಮಾಡ್ಕೊಬಿಟ್ಟಿದ್ದೆ. ಇನ್ನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇನ್ನು ಅಖಿಲ ಇಬ್ರಿಗೂ ಊಟ ಮಾಡಿಸ್ತಾ ಇದ್ಲು. ಇನ್ನು ಸಂಜೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಕಳ್ಸೋಕ್ಕೆ ಎಲೆ ಇರಲಿಲ್ಲ. ಸೊ ಹಂಗೆ ಬರ್ಬೇಕಾದ್ರೆ ತೊಗೊಬಂದಿದ್ದೆ ಎಲೆನ. ಇನ್ನು ಮುಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ದೇವ್ರ ನೈವೇದ್ಯಕ್ಕೆ ಅಂತ ಸಿಹಿ ಅವಲಕ್ಕಿ ಮಾಡಿದ್ದೆ. ಇನ್ನು ಬೆಳಿಗ್ಗೆಯಿಂದ ಉಪವಾಸ ಇದ್ನಲ್ಲ, ಇನ್ನು ನಾನು ಉಪವಾಸ ಬಿಡೋಣ ಅಂದ್ಬಿಟ್ಟು ಸಿಹಿ ಅವಲಕ್ಕಿ ಮಾಡ್ಕೊಂಡಿದ್ದೆ. ಇನ್ನು ಪೂಜೆ ಎಲ್ಲ ಮಾಡಾಯಿತು. ನಾನು ಎಲೆಲ್ಲ ಒಡ್ಸ್ಕೊಂಡು ಇನ್ನು ಮಾಡಿರೋ ಸಿಹಿ ಅವಲಕ್ಕಿನ ಹಾಕ್ಕೊಂಡು ನೆಲದೊಪ್ಪತ್ತು ಬಿಡ್ತಾಯಿದ್ದೆ. ಇನ್ನು ನಮ್ಮ ಚಿಂಟು ಈ ಕಡೆ, ನಾನು ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಾಯಿರೋದು. ಅದಕ್ಕೆ ಕೇಳ್ತಾ ಇದ್ದಾನೆ, ಅಮ್ಮ ಈ ಥರ ಎಲ್ಲ ಯಾಕೆ ಮಾಡ್ತಾಯಿದ್ದೀಯಮ್ಮ, ತಟ್ಟೆಯಲ್ಲಿ ತಿನ್ಬೇಕಮ್ಮ, ಈ ಥರ ಎಲ್ಲ ನೆಲದಲ್ಲಿ ತಿನ್ನಬಾರ್ದಮ್ಮ, ಈ ಥರ ಎಲ್ಲ ಯಾಕಮ್ಮ ಮಾಡ್ತಾಯಿದ್ದೀಯ ಅಂತೆಲ್ಲ ಕೇಳ್ತಾ ಇದ್ದ. ಮಕ್ಳಿಗೆ ಇವೆಲ್ಲ ಹೊಸದಲ್ವಾ, ನಾವು ಹೊಸ್ದಾಗಿ ಏನೇ ಮಾಡಿದ್ರು ಮಕ್ಕಳು ಕೇಳ್ತಾನೆ ಇರ್ತಾರೆ. ಇನ್ನು ಫಸ್ಟ್ ಟೈಮ್ ಈ ಥರ ಎಲ್ಲ ವೈಕುಂಠ ಏಕಾದಶಿಯಲ್ಲಿ ಉಪವಾಸ ಎಲ್ಲ ಇದ್ದು ಮಾಡ್ತಾ ಇರೋದು. ಇನ್ನು ನಾನು ನಾರ್ಮಲ್ಲು ಮಾಮೂಲಿ ಕಾರ್ತಿಕ್ ಮಾಸದಲ್ಲೆಲ್ಲ ಉಪವಾಸ ಇರ್ತಿದ್ದೆ. ಇನ್ನು ಈ ಥರ ನೆಲದಲ್ಲೆಲ್ಲ ಊಟ ಮಾಡ್ತಾ ಇರಲಿಲ್ಲ ನಾನು. ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಇದು. ಇನ್ನು ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಒರೆಸಿ ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇನ್ನು ನಮ್ಮ ಚಿಂಟು ಇನ್ನು ಮನಗಿದ್ದ. ಇನ್ನು ಇದೊಂದು ಕ್ಲಿಪ್ ತೊಗೊಂಡು ಈ ಥರ ಮನಗಿರ್ಬೇಕಾದ್ರೆ ಕ್ಯೂಟಾಗಿ ಕಾಣ್ತಾ ಇರ್ತಾನೆ ನನ್ನ ಮಗ. ಇನ್ನು ದೇವ್ರ ಫೋಟೋಕ್ಕೆಲ್ಲ ಹೂವು ಮುಡ್ಸೋಣ ಅಂತ ಮುಡಿಸ್ತಾ ಇದ್ದೀನಿ. ಇನ್ನು ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಇನ್ನು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಫೈನಲಿ ಪೂಜೆ ಎಲ್ಲ ಮಾಡಾಯಿತು. ಇನ್ನು ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಟೊಮೊಟೊ ಬಾತ್ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವಿಡಿಯೋ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.